ಮಳೆಗಾಲದಲ್ಲಿ ಫೇಸ್ ಸ್ಟೀಮಿಂಗ್ ಯಾಕೆ ಅತ್ಯಗತ್ಯ ಅಂತ ನೋಡೋಣ. ಮಳೆಗಾಲದ ಹವಾಮಾನವು ಚರ್ಮದ ರಂಧ್ರಗಳನ್ನ ಸುಲಭವಾಗಿ ಮುಚ್ಚಿ ಹಾಕುತ್ತೆ. ಇದರಿಂದ ರಕ್ತ ಸಂಚಾರ ಉತ್ತಮಗೊಂಡು ಚರ್ಮದ ಜೀವಕೋಶಗಳಿಗೆ ಹೆಚ್ಚಿನ ಆಮ್ಲಜನಕ ಮತ್ತು ಪೋಷಕಾಂಶಗಳು ತಲುಪುತ್ತೆ. ಚರ್ಮದ ಪ್ರಕಾರ ಸಮಸ್ಯೆಗೆ ಬೇಕಾದಂತಹ ನೈಸರ್ಗಿಕ ಪದಾರ್ಥಗಳ ಪ್ರಯೋಜನಗಳನ್ನ ನೋಡೋದಾದ್ರೆ, ಮನೆಯಲ್ಲೇ ಫೇಸ್ ಸ್ಟೀಮ್ ಮಾಡೋದು ಹೇಗೆ, ಸ್ವಚ್ಛ ಮುಖಕ್ಕೆ ಹಬೆ ನೀಡುವುದು ಕಡ್ಡಾಯ, ನಂತರ ಮಳೆಗಾಲದಲ್ಲಿ ನೆನಪಿಡಬೇಕಾದಂತಹ ಪ್ರಮುಖ ಮುನ್ನೆಚ್ಚರಿಕೆಗಳು ಯಾವುವು ಅಂತ ನೋಡೋದಾದ್ರೆ, ನೀವು ನೋಡ್ತಾ ಇದ್ರ ಡಾಕ್ಟರ್ ಬಾಸ್, ನಾನು ಸೀಮಾ ಬಂಗಾರಪ್ಪ. ಮಳೆಗಾಲವು ಪ್ರಕೃತಿಗೆ ಹಸುರಿನ ಸೌಂದರ್ಯವನ್ನ ತಂದ್ರೆ ನಮ್ಮ ಚರ್ಮಕ್ಕೆ ಮಾತ್ರ ಹಲವು ಸವಾಲುಗಳನ್ನ ಹೊತ್ತು ತರುತ್ತೆ. ವಾತಾವರಣದಲ್ಲಿ ಹೆಚ್ಚಿನ ತೇವಾಂಶ, ಬೆವರು ಮತ್ತು ಧೂಳು ಒಟ್ಟಾಗಿ ಚರ್ಮವನ್ನ ಎಣ್ಣೆಯುಕ್ತವಾಗಿಸಿ ಮೊಡವೆ ಹಾಗೂ ಬ್ಲಾಕೆಟ್ಸ್ಗಳ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಮಳೆಗಾಲದ ಈ ಎಲ್ಲ ಸಮಸ್ಯೆಗಳಿಗೆ ಮುಖಕ್ಕೆ ಹಬೆ ನೀಡುವುದು ಅತ್ಯಂತ ಉತ್ತಮ ಮತ್ತು ಸರಳವಾದ ಪರಿಣಾಮಕಾರಿ ನೈಸರ್ಗಿಕ ಪರಿಹಾರವಾಗಿದೆ. ಇನ್ನು ಮಳೆಗಾಲದಲ್ಲಿ ಫೇಸ್ ಸ್ಟೀಮಿಂಗ್ ಮಾಡುವುದರಿಂದ ಸಿಗುವ ಪ್ರಯೋಜನಗಳು, ಅದನ್ನ ಮಾಡುವ ಸರಿಯಾದ ವಿಧಾನಗಳು ಮತ್ತು ಹಲವು ಪ್ರಮುಖ ಮುನ್ನೆಚ್ಚರಿಕೆಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ತಾ ಹೋಗೋಣ. ಮಳೆಗಾಲದಲ್ಲಿ ಫೇಸ್ ಸ್ಟೀಮಿಂಗ್ ಯಾಕೆ ಅತ್ಯಗತ್ಯ ಅಂತ ನೋಡೋಣ. ಮಳೆಗಾಲದ ಹವಾಮಾನವು ಚರ್ಮದ ರಂಧ್ರಗಳನ್ನ ಸುಲಭವಾಗಿ ಮುಚ್ಚಿ ಹಾಕುತ್ತೆ. ಹಬೆ ನೀಡುವುದರಿಂದ ಚರ್ಮಕ್ಕೆ ಹಲವಾರು ರೀತಿಯ ಲಾಭಗಳು ಸಿಗುತ್ತೆ. ಚರ್ಮದ ಆಳವಾದ ಶುದ್ಧೀಕರಣ, ಮುಖಕ್ಕೆ ಹಬೆ ನೀಡುವುದರಿಂದ ಮುಚ್ಚಿ ಹೋಗಿರುವ ಚರ್ಮದ ರಂಧ್ರಗಳು ಮುಕ್ತವಾಗುತ್ತವೆ. ರಂಧ್ರಗಳಲ್ಲಿ ಆಳವಾಗಿ ಅಡಗಿರುವ ಕೊಳಕು, ಸತ್ತ ಜೀವಕೋಶಗಳು ಮತ್ತು ಹೆಚ್ಚುವರಿ ಎಣ್ಣೆ ಸುಲಭವಾಗಿ ಹೊರಬರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಕೂಡ ಹೆಚ್ಚಾಗುತ್ತೆ. ಬಿಸಿ ಹಬೆಯು ಮುಖದ ರಕ್ತನಾಳಗಳನ್ನ ಸ್ಪ್ರೆಡ್ ಮಾಡುತ್ತೆ. ಇದರಿಂದ ರಕ್ತ ಸಂಚಾರ ಉತ್ತಮಗೊಂಡು ಚರ್ಮದ ಜೀವಕೋಶಗಳಿಗೆ ಹೆಚ್ಚಿನ ಆಮ್ಲಜನಕ ಮತ್ತು ಪೋಷಕಾಂಶಗಳು ತಲುಪುತ್ತೆ. ಇದು ಮುಖಕ್ಕೆ ನೈಸರ್ಗಿಕವಾಗಿ ಹೊಳಪನ್ನ ನೀಡುತ್ತೆ. ಬೆವರು ಮತ್ತು ಎಣ್ಣೆಯಿಂದಾಗಿ ಮಳೆಗಾಲದಲ್ಲಿ ಮೊಡವೆ, ವೈಟ್ ಹೆಡ್ಸ್ ಹಾಗೂ ಬ್ಲಾಕ್ ಹೆಡ್ಸ್ಗಳು ಹೆಚ್ಚಾಗ್ತಾ ಹೋಗುತ್ತವೆ. ಸ್ಟೀಮ್ ಮಾಡುವುದರಿಂದ ಈ ಕಲ್ಮಶಗಳು ಸಡಿಲಗೊಳ್ಳುತ್ತವೆ. ಇದರಿಂದ ಚರ್ಮವು ಸ್ವಚ್ಛವಾಗಿ ಮೊಡವೆ ಮುಕ್ತವಾಗುತ್ತೆ. ಉತ್ಪನ್ನಗಳ ಉತ್ತಮ ಹೀರಿಕೊಳ್ಳುವಿಕೆ, ಹಬೆ ತೆಗೆದುಕೊಂಡ ನಂತರ ಚರ್ಮದ ರಂಧ್ರಗಳು ತೆಗೆದಿರುವುದರಿಂದ ನೀವು ಹಚ್ಚುವ ಸೀರಮ್, ಫೇಸ್ ಮಾಸ್ಕ್ ಅಥವಾ ಮಾಯಿಶ್ಚರೈಸರ್ ಅನ್ನ ಚರ್ಮವು ಆಳವಾಗಿ ಮತ್ತು ವೇಗವಾಗಿ ಹೀರಿಕೊಳ್ಳುತ್ತದೆ. ಹಬೆ ತೆಗೆದುಕೊಳ್ಳುವಾಗ ಬಳಸಬಹುದಾದಂತಹ ನೈಸರ್ಗಿಕ ಪದಾರ್ಥಗಳು ಕೇವಲ ಸದಾ ನೀರಿನಲ್ಲಿ ಹಬೆ ತೆಗೆದುಕೊಳ್ಳುವ ಬದಲು ನಿಮ್ಮ ಚರ್ಮದ ಪ್ರಕಾರಕ್ಕೆ ಅನುಗುಣವಾಗಿ ನೀರಿನಲ್ಲಿ ಹಲವು ನೈಸರ್ಗಿಕ ಪದಾರ್ಥಗಳನ್ನ ಬೆರೆಸಿ ದುಪ್ಪಟ್ಟು ಲಾಭ ಪಡೆಯಬಹುದು. ಚರ್ಮದ ಪ್ರಕಾರ ಸಮಸ್ಯೆಗೆ ಬೇಕಾದಂತಹ ನೈಸರ್ಗಿಕ ಪದಾರ್ಥಗಳ ಪ್ರಯೋಜನಗಳನ್ನ ನೋಡೋದಾದ್ರೆ, ಎಣ್ಣೆ ಚರ್ಮದವರು, ಮೊಡವೆಗಳು ಇರುವವರು ಬೇವಿನ ಎಲೆಗಳು ಅಥವಾ ಟೀ ಟ್ರೀ ಆಯಿಲ್ ಅನ್ನ ಬಳಸಬಹುದು. ಇದು ಆಂಟಿ ಬ್ಯಾಕ್ಟೀರಿಯಾ ಗುಣಗಳನ್ನ ಹೊಂದಿದ್ದು ಮೊಡವೆಗಳನ್ನ ಕಡಿಮೆ ಮಾಡುತ್ತೆ. ಒಣ ಚರ್ಮ ಹೊಂದಿರುವವರು ರೋಸ್ ವಾಟರ್ ಅಥವಾ ಚಮೋಮೈಲ್ ಟೀ ಇಂದ ನಿಮ್ಮ ಚರ್ಮಕ್ಕೆ ತೇವಾಂಶವನ್ನ ನೀಡಬಹುದು. ಇದು ಮೃದುವಾಗಿಸುತ್ತೆ ಚರ್ಮವನ್ನ. ಇನ್ನು ಸ್ಟ್ರೆಸ್ ಲೈಫ್ ಕೂಡ ಲೀಡ್ ಮಾಡ್ತಾ ಇರುವಂತಹವರ ಸ್ಕಿನ್ ಖಂಡಿತವಾಗಿಯೂ ಹೊಳಪನ್ನ ಕಳ್ಕೊಂಡಿರುತ್ತೆ. ನಿಮಗೆ ಗ್ಲೋ ಬೇಕಾದಾಗ ನಿಂಬೆ ಸಿಪ್ಪೆ ಅಥವಾ ಪುದೀನ ಎಲೆಗಳನ್ನ ಬಳಸುವುದರಿಂದ ಚರ್ಮಕ್ಕೆ ತಕ್ಷಣವಾದಂತಹ ತಾಜಾತನವನ್ನ ಮತ್ತು ಕಾಂತಿಯನ್ನ ನೀಡುತ್ತೆ. ಮನೆಯಲ್ಲೇ ಫೇಸ್ ಸ್ಟೀಮ್ ಮಾಡೋದು ಹೇಗೆ? ಮುಖವನ್ನ ತೊಳೆಯುವುದು. ಹಬೆ ತೆಗೆದುಕೊಳ್ಳುವ ಮುನ್ನ ಮುಖದ ಮೇಲಿನ ಮೇಕಪ್ ಧೂಳನ್ನ ಹೋಗಲಾಡಿಸಲು ಮೃದುವಾದ ಫೇಸ್ ವಾಶ್ ಅನ್ನ ಬಳಸಿ ಮುಖವನ್ನ ಚೆನ್ನಾಗಿ ತೊಳೆದುಕೊಳ್ಳಿ. ಸ್ವಚ್ಛ ಮುಖಕ್ಕೆ ಹಬೆ ನೀಡುವುದು ಕಡ್ಡಾಯ. ನಂತರ ಒಂದು ಪಾತ್ರೆಯಲ್ಲಿ ನೀರನ್ನ ಚೆನ್ನಾಗಿ ಕುದಿಸಿ, ನೀರು ಕುದಿದ ನಂತರ ಒಲೆಯಿಂದ ಕೆಳಗಿಳಿಸಿ, ಬೇಕಿದ್ದಲ್ಲಿ ಅದರ ಮೇಲೆ ನೀವು ಮೇಲೆ ತಿಳಿಸಿದ ಹಾಗೆ ಬೇವಿನ ಎಲೆಯ ಅಥವಾ ಎಸೆನ್ಷಿಯಲ್ ಆಯಿಲ್ ಅನ್ನ ಕೂಡ ಸೇರಿಸಿಕೊಳ್ಳಬಹುದು. ಪಾತ್ರೆಯಿಂದ ಕನಿಷ್ಠ 10 ರಿಂದ 12 ಇಂಚು ದೂರದಲ್ಲಿ ನಿಮ್ಮ ಮುಖವನ್ನ ಇರಿಸಿ, ಹಬೆಯು ಹೊರಗೆ ಹೋಗದಂತೆ ನಿಮ್ಮ ತಲೆಯ ಭಾಗದಿಂದ ಪಾತ್ರೆಯನ್ನ ಕವರ್ ಮಾಡುವಂತೆ ಒಂದು ಟವಲ್ ಅನ್ನ ಮುಚ್ಕೊಳ್ಬೇಕಾಗತ್ತೆ. ಇದನ್ನ ಕೇವಲ 5 ರಿಂದ 10 ನಿಮಿಷಗಳ ಕಾಲ ಹಬೆಯನ್ನ ತೆಗೆದುಕೊಳ್ಳಿ, ಕಣ್ಣನ್ನ ಮುಚ್ಕೊಂಡಿರಿ ಮತ್ತು ಸುದೀರ್ಘವಾಗಿ ಉಸಿರಾಡಿ. ಇದು ನಿಮ್ಮ ಮುಖದ ಸ್ನಾಯುಗಳನ್ನ ಸಡಿಲಗೊಳಿಸಿ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಹಬೆ ತೆಗೆದುಕೊಂಡ ನಂತರ ಚರ್ಮವು ಅತ್ಯಂತ ಸೂಕ್ಷ್ಮವಾಗಿರುತ್ತೆ. ಕೆಲವೊಂದಷ್ಟು ಸ್ಟೆಪ್ಸ್ ಗಳನ್ನ ತಪ್ಪದೇ ಫಾಲೋ ಮಾಡಬೇಕಾಗತ್ತೆ. ಹಾಗಾದ್ರೆ ಅವೆಲ್ಲ ಸ್ಟೆಪ್ಸ್ ಯಾವುದು ಅಂತ ನೋಡೋದಾದ್ರೆ, ಸ್ಟೆಪ್ ನಂಬರ್ 1, ಹಬೆಯಿಂದಾಗಿ ಕಪ್ಪು ಚುಕ್ಕಿಗಳು ಸಡಿಲಗೊಂಡಿರುತ್ತವೆ. ಅವುಗಳನ್ನ ಉಗುರುಗಳಿಂದ ಬಲವಂತವಾಗಿ ಹಿಂಡಬೇಡಿ, ಇದರಿಂದ ಕಲೆಗಳಾಗಬಹುದು. ಮೃದುವಾದ ಕಾಟನ್ ಬಡ್ಸ್ ಬಳಸಿ ಹಗುರವಾಗಿ ಒರೆಸಿ. ಹಬೆ ನೀಡಿದ ನಂತರ ತೆರೆದ ರಂಧ್ರಗಳನ್ನ ಮುಚ್ಚಲು ಮುಖಕ್ಕೆ ತಣ್ಣೀರನ್ನ ಚಿಮುಕಿಸಿ ಅಥವಾ ಐಸ್ ಕ್ಯೂಬ್ ಅನ್ನ ಬಟ್ಟೆಯಲ್ಲಿ ಸುತ್ತಿ ಹಗುರವಾಗಿ ಮಸಾಜ್ ಮಾಡ್ಕೊಳ್ಳಿ. ಆಲ್ಕೋಹಾಲ್ ರಹಿತ ಟೋನರ್ ಅಥವಾ ರೋಸ್ ವಾಟರ್ ಅನ್ನ ಮುಖಕ್ಕೆ ಹಚ್ಚಿ. ಇದು ನಿಮ್ಮ ಚರ್ಮದ pH ಮಟ್ಟವನ್ನ ಸಮತೋಲನದಲ್ಲಿ ಇಡುತ್ತೆ. ಕೊನೆಯದಾಗಿ ನಿಮ್ಮ ಚರ್ಮಕ್ಕೆ ಹೊಂದುವ ಹಗುರವಾದ ಮಾಯಿಶ್ಚರೈಸರ್ ಅಥವಾ
ಸೆರಮ್ ಅನ್ನ ಹಚ್ಚಿ ಇದು ತೇವಾಂಶವನ್ನ ಚರ್ಮದಲ್ಲಿ ಲಾಕ್ ಮಾಡುತ್ತೆ. ಮಳೆಗಾಲದಲ್ಲಿ ನೆನಪಿಡಬೇಕಾದಂತಹ ಪ್ರಮುಖ ಮುನ್ನೆಚ್ಚರಿಕೆಗಳು ಯಾವುವು ಅಂತ ನೋಡೋದಾದ್ರೆ, ಮಳೆಗಾಲದಲ್ಲಿ ನೆನಪಿಡಬೇಕಾದ ಪ್ರಮುಖ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು ಅಂತ ನೋಡೋದಾದ್ರೆ, ಯಾವುದೇ ಒಳ್ಳೆಯ ವಿಧಾನವಾದ್ರೂ ಅತಿಯಾದ್ರೆ ಅಮೃತವು ವಿಷವಂತೆ. ಫೇಸ್ ಸ್ಟೀಮಿಂಗ್ ಅನ್ನ ಅತಿಯಾಗಿ ಮಾಡಬಾರ್ದು. ವಾರಕ್ಕೆ 1 ರಿಂದ 2 ಬಾರಿ ಮಾತ್ರ ಬಳಸಿ. ಪ್ರತಿದಿನ ಹಬೆ ತೆಗೆದುಕೊಳ್ಳೋದ್ರಿಂದ ಚರ್ಮದ ನೈಸರ್ಗಿಕ ಎಣ್ಣೆ ಸಂಪೂರ್ಣವಾಗಿ ನಾಶವಾಗಿ ಚರ್ಮ ಅತಿಯಾಗಿ ಒಣಗಬಹುದು ಅಥವಾ ಹೆಚ್ಚು ಎಣ್ಣೆ ಉತ್ಪತ್ತಿಯಾಗಲು ಕಾರಣವಾಗಬಹುದು. ನೀರು ಅತಿಯಾಗಿ ಕುದಿತಾ ಇದ್ರೆ ತಕ್ಷಣ ಮುಖವನ್ನ ಒಡ್ಬೇಡಿ. ಹಬೆ ತುಂಬಾ ಬಿಸಿಯಾಗಿದ್ರೆ ಚರ್ಮ ಸುಡುವ ಅಪಾಯವಿರುತ್ತೆ. ನಿಮಗೆ ಅತಿಯಾದ ಸೂಕ್ಷ್ಮ ಚರ್ಮ ಅಥವಾ ರೊಸಾಸಿಯಾ, ಎಕ್ಸಿಮಾದಂತಹ ಚರ್ಮದ ಕಾಯಿಲೆಗಳಿದ್ರೆ ಹಬೆ ತೆಗೆದುಕೊಳ್ಳುವುದನ್ನ ತಪ್ಪಿಸಿ ಅಥವಾ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಮಳೆಗಾಲದಲ್ಲಿ ಜಿಗುಟು ವಾತಾವರಣದಲ್ಲೂ ನಿಮ್ಮ ಮುಖ ನೈಸರ್ಗಿಕವಾಗಿ ಶೈನಿಂಗ್ ಆಗಿರಲು ಫೇಸ್ ಸ್ಟೀಮಿಂಗ್ ಒಂದು ಅತ್ಯುತ್ತಮವಾದ ಸುಲಭವಾದ ಮಾರ್ಗವಾಗಿದೆ. ವಾರಕ್ಕೆ 1 ರಿಂದ 2 ಬಾರಿ ಈ ಸರಳ ಚರ್ಮದ ಆರೈಕೆಯನ್ನ ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ. ಇನ್ನಷ್ಟು ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.